ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ತುಂಬಾ ಮುದ್ದಾಗಿ ಕಾಣಿಸ್ತಿರ್ತಾರೆ. ಅರ್ಜುನ್ ಭಾರ್ಗವಿಯಲ್ಲೇ ಕಳೆದು ಹೋಗಿರ್ತಾರೆ. ಭಾರ್ಗವಿಗೆ ಬಳಿಯನ್ನು ಕೂಡ ಗಿಫ್ಟ್ ಮಾಡ್ತಾರೆ. ಎತ್ತಗಡಿ ಭಾರ್ಗವಿ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ರೆಡಿ ಮಾಡಿರ್ತಾಳೆ. ಅದನ್ನು ನೋಡಿದಂಥ ನಿರ್ಮಲಾ ಮತ್ತು ಸಾಕ್ಷಿಯವರು ಶಾಕ್ ಆಗ್ತಾರೆ. ಏನೋ ತಪ್ಪು ಮಾಡ್ತಾಳೆ ಅಂದ್ಕೊಂಡ್ರೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದಾಳಲ್ಲ ಪೂಜೆಗೆ ಅಂತ ಹೇಳಿ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಬಂದಿದೆ, ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಆತ ಎಲ್ಲವನ್ನ ಕೂಡ ಸರಿಯಾಗಿ ಮಾಡಿದ್ದೀನಿ ಅಂದಾಗ, ಎಲ್ಲ ಪೂಜೆಗೆ ತಯಾರಿ ಮಾಡಿದ್ಯಾ, ಹಾಗಂದ್ ಮಾತ್ರಕ್ಕೆ ಇಷ್ಟಕ್ಕೆ ನಿನ್ನ ಜವಾಬ್ದಾರಿ ಮುಗಿಯೋದಿಲ್ಲ ಅಲ್ವಾ, ಇನ್ನೂ ಕೂಡ ಸಾಕಷ್ಟು ಇದೆಯಲ್ಲ ಅಂದಾಗ ನನ್ನ ಹೆಂಡತಿ ಅದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಅರ್ಜುನ್ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ ಅದೇ ಎಲ್ಲ ಕೂಡ ಮಾಡಿ ಮುಗಿಸಿದ್ದಾಗಿದೆ. ಅಡುಗೆ, ಪ್ರಸಾದ, ಹಾಗೆ ಮಾವನಿಗೆ ಹೊಸ ಬಟ್ಟೆ ಎಲ್ಲವನ್ನ ಕೂಡ ಕೊಟ್ಟಾಯ್ತು. ಆದರೆ ಒಂದು ಕೆಲಸ ಇನ್ನೂ ಆಗಿಲ್ಲ ಅಂದಾಗ, ಸದ್ಯ ಇದೊಂದಾದರೂ ಮಾಡಿಲ್ವಲ್ಲ ಇವಳು ಅಂತ ನಿರ್ಮಲಾ ಮತ್ತೆ ಸಾಕ್ಷಿ ಅನ್ಕೋತಾರೆ. ಬಟ್ ಅದೇನು ಅಂತ ಕೇಳಿದಾಗ ನಿಮ್ಮ ಹಣೆಗೆ ಕುಂಕುಮ ಅಂತ ಹೇಳಿ ಅತ್ತೆಗೆ ಕುಂಕುಮ ಇಡ್ತಾರ. ಇದರಿಂದಾಗಿ ಸಾಕ್ಷಿಯವರು ಏನಪ್ಪ ಇವಳು ಇಷ್ಟೆಲ್ಲ ಚೆನ್ನಾಗಿ ಮಾಡಿಬಿಟ್ರೆ ಮಾವನ ಹತ್ರ ಶಬಾಷ್ಗಿರಿ ತೊಗೊಂಡ್ಬಿಟ್ಟು ಬೆಸ್ಟ್ ಸೊಸೆನೇ ಅನ್ನಿಸ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಸಾಕ್ಷಿ ಅವ್ರಿಗೆ ತುಂಬ ಅಂದರೆ ತುಂಬ ಯೋಚನೆ ಆಗ್ತದ. ತದನಂತರ ಅಷ್ಟರಲ್ಲಿ GP ಪಾಟೀಲ್ ಕೂಡ ಬರ್ತಾರೆ. ಯಾಕೆ ನನ್ನನ್ನು ಈ ರೀತಿ ಹೊಸ ಬಟ್ಟೆ ಹಾಕೊಳ್ಳಿಕ್ಕೆ ಹೇಳಿದೆ ಭಾರ್ಗವಿ ಅಂತ ಕೇಳಿದಾಗ, ನೀವಿಬ್ಬರೇ ಪೂಜೆಗೆ ಕುತ್ಕೋತಿರೋದು ಅಂತ ಹೇಳಿ ಅತ್ತೆ ಮಾವನಿಗೆ ಭಾರ್ಗವಿ ತಿಳಿಸ್ತಾರೆ. ಆಗ ಸಾಕ್ಷಿಯವರು ನೀನೇ ಕುತ್ಕೋಬೇಕು ಅನ್ನೋದು ಅತ್ತೆ ಆರ್ಡರ್ ಅಂತ ಹೇಳಿದಾಗ, ಹೌದು ಅಜ್ಜಿ ಆ ರೀತಿ ಹೇಳಿರ್ಬೋದು, ಆದರೆ ಈ ಮನೆಗೆ ಒಳ್ಳೇದಾಗಬೇಕು ಅಂದರೆ ಅತ್ತೆ ಮಾವನೇ ಕುತ್ಕೋಬೇಕು. ನಾನು ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂತ ಮಕ್ಕಳು ಬಯಸ್ತಾರಲ್ವಾ ಅಂತ ಭಾರ್ಗವಿ ಹೇಳಿದಾಗ, ಹೌದಾ ಹಾಗಿದ್ರೆ ಅಕ್ಕ ಬಾವಂಗೆ ಯಾಕೋ ಜಗಳ ಆಡೋದು ಅಕ್ಕ ಬಾವನ ಜೊತೆ ಅಂತ ಸಾಕ್ಷಿಯವರು ಕೇಳ್ತಾರೆ. ಅಪ್ಪ ಅಮ್ಮ ಹೇಗೆ ಮಕ್ಕಳು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಆಸೆ ಪಡ್ತಾರೋ, ತಪ್ಪು ಮಾಡಬಾರ್ದು ಅನ್ಕೋತಾರೋ, ಅದೇ ರೀತಿ ಮಕ್ಕಳಾದವ್ರಿಗೂ ಕೂಡ ಅಪ್ಪ ಅಮ್ಮ ತಪ್ಪು ಮಾಡಬಾರ್ದು ಅಂತ ಅನ್ಸಿರುತ್ತೆ. ಹಾಗಾಗಿ ಆ ರೀತಿ ನಡ್ಕೊಳ್ಳೋದು ಅಷ್ಟೇ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ನಂತರ ಇಲ್ಲಿ ಭಾರ್ಗವಿ ನಡವಳಿಕೆ, ಆಕೆ ಜವಾಬ್ದಾರಿಯನ್ನು ನಿರ್ವಹಿಸ್ತಿರೋ ರೀತಿ ನಿಜಕ್ಕೂ GP ಪಾಟೀಲ್ಗೆ ತುಂಬಾ ಖುಷಿ ಆಗ್ತದೆ. ಬಟ್ ಅವರು ಅದನ್ನು ತೋರಿಸ್ಕೊತಿಲ್ಲ. ಬಟ್ ಈ ರೀತಿಯಾಗಿ ತಂಗಿ ಮಾವನ ಮನಸ್ಸನ್ನು ಗೆಲ್ತಿರುವುದನ್ನು ಬೃಂದಾ ಕೈಗೆ ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಇದನ್ನು ಹಾಳು ಮಾಡಬೇಕು ಅಂತ ಪಿತೂರಿ ಮಾಡಿದ ಅಡುಗೆ ಮನೆಗೆ ಹೋಗಿ ಮಾಡಿರೋ ಪ್ರಸಾದ ಎಲ್ಲವನ್ನ ಕೂಡ ಕೆಳಗಡೆ ಚೆಲ್ಬಿಡ್ತಾರೆ. ಎತ್ತ ಕಡೆ ಪುರೋಹಿತರು ಬಂದು ಪೂಜೆಯನ್ನು ನಡೆಸ್ಕೊಡ್ತಿದ್ದಾರೆ. ಭಾರ್ಗವಿ ಪ್ರಸಾದ ತರೋಕೆ ಅಂತ ಹೋದರೆ ಪ್ರಸಾದ ಕೆಳಗಡೆ ಬಿದ್ದದ. ಈ ಪ್ರಸಾದವನ್ನು ಹೇಗಪ್ಪ ಕೊಡಲಿ ಅಂತ ಭಾರ್ಗವಿ ಯೋಚನೆ ಮಾಡ್ತಾರೆ. ದೇವರಿಗೆ ಈ ಪ್ರಸಾದ ಕೊಟ್ಟರೆ ಚೆನ್ನಾಗಿರೋದಿಲ್ಲ, ಆದರೆ ಏನು ಮಾಡೋದು, ಪುರೋಹಿತರು ಪೂಜೆ ಆಲ್ರೆಡಿ ಶುರು ಮಾಡಿದ್ದಾರೆ, ಏನು ಮಾಡಲಿ ಅನ್ಕೋತಿದ್ದಾಗೇ ಒಂದು ವಾಯ್ಸ್ ನೋಟ್ ಬರುತ್ತೆ. ಆಲ್ರೆಡಿ ರೌಡಿಗಳು ಮತ್ತಷ್ಟು ಮಕ್ಕಳನ್ನ ಎತ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಈ ಬಾರಿ ಫಾರಿನ್ ಅದು ಇದು ಅಂತಿದ್ದಾರೆ. ಮೊದಲು ನೀನು ಹೋಗಿ ಅವರನ್ನ ಕಾಪಾಡಬೇಕು, ನನ್ನನ್ನು ಡೈವರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಕಡೆ ಕಳಿಸಿದ್ದಾರೆ ಡ್ಯೂಟಿಗೆ ಅಂತ ಹೇಳಿ ವಾಯ್ಸ್ ನೋಟ್ ಬರುತ್ತೆ ಗೌತಮಿ ಅವರಿಂದ. ಆಗ ಇಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ತೋಚ್ತಿಲ್ಲ. ಆ ಕಡೆ ಮಕ್ಕಳ ಜೀವ, ಈ ಕಡೆ ತನ್ನ ಜವಾಬ್ದಾರಿ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಎರಡನ್ನ ಕೂಡ ಬೆಸ್ಟ್ ಆಗಿ ಹ್ಯಾಂಡಲ್ ಮಾಡೋಕೆ ಮುಂದಾಗ್ತಿದ್ದಾರೆ. ಅತ್ತ ಕಡೆ ಮಕ್ಕಳನ್ನ ಕೂಡ ಹೋಗಿ ಕಾಪಾಡ್ತಾರೆ. ಈ ಕಡೆ ಬೃಂದ ಭಾರ್ಗವಿನೂ ಇಲ್ಲ ಪ್ರಸಾದನೂ ಇಲ್ಲ ಅಂತ ಬಂದು ಹೇಳ್ತಿದ್ದಾಗ ಈ ಕಡೆ GP ಕೆಂಡ ಕಾರ್ತಿದ್ದಾರೆ. ಇದನ್ನ ಜವಾಬ್ದಾರಿ ಅನ್ನೋದು, ಇದನ್ನ ನಿರ್ವಹಿಸೋ ರೀತಿ ಅಂತ ನಿರ್ಮಲ್ ಅವರು ರೊಚ್ಚಿಗೆ ಹೇಳ್ತಿದ್ದಾರೆ. ಪುರೋಹಿತರು ಇನ್ನು 2 ನಿಮಿಷ ಅಷ್ಟೇ ಮುಹೂರ್ತಕ್ಕೆ ಸಮಯ ಇರೋದು ಅಂತಿದ್ದಾಗಲೇ ಭಾರ್ಗವಿ ರುದ್ರ ಅವರ ಜೊತೆ ಪ್ರಸಾದ ತಗೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಕೊನೆಗೂ ಬೃಂದ ಪ್ಲಾನ್ ಅಟ್ ಫ್ಲಾಪ್ ಆಗಿದೆ. ನಂತರ ಇಲ್ಲಿ ಭಾರ್ಗವಿ ಅಪ್ಪನ ಒಂದು ಡೈರಿಯನ್ನು ಓದ್ತಾಳೆ. ಡೈರಿ ನೋಡಿದ ಅವಳಿಗೆ ಶಾಕ್ ಆಗ್ತದೆ. ಬಿಕಾಸ್ ಗಾಯತ್ರಿ ದೇವಿಯ ಬಗ್ಗೆ ಅವರು ಬರ್ತಿರ್ತಾರೆ. ನಂಗೆ ಕಾಲ್ ಮಾಡಿದ್ಲು, ನಾನು ಹೇಳೋ ತನಕ ಆಚೆ ಬರಬೇಡ ಅಂತ ಹೇಳಿದ್ದೀನಿ ಅಂತ ಅಲ್ಲಿ ಮೆಸೇಜ್ ಇರುತ್ತೆ. ನಂತರ ಈ ಕಡೆ ಬೃಂದಾಗೂ ಕೂಡ ಅಪ್ಪನಿಗೆ ಗಾಯತ್ರಿ ದೇವಿ ಬದುಕಿರೋ ವಿಷಯ ಗೊತ್ತಿತ್ತು ಅನ್ನೋದು ಅವಳಿಗೂ ಕೂಡ ಗೊತ್ತಾಗುತ್ತೆ. ಹಾಗಿದ್ರೆ ಇಬ್ರು ಕೂಡ ಯಾರಿಗೋ ಕಾಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಗಂಗಾ ಮತ್ತೆ ಗಾಯತ್ರಿ ದೇವಿ ಇಬ್ರು ಒಬ್ರೇನಾ ಅನ್ನೋ ಅನುಮಾನ ಮೂಡ್ತದ. ಹಾಗಿದ್ರೆ ಏನಾಗತ್ತೆ, ಏನಾಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.